ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ಸಾಕಷ್ಟು ಜನ ತುಂಬ ನಿರೀಕ್ಷೆಯಿಂದ ಕಾಯುತ್ತಿದ್ದ ಮೊದಲನೇ ಬಾಗಿಲಿನ ದರ್ಶನ ಅಂದರೆ ಸೇವಾ ಟಿಕೆಟ್ಗಳು ಬಿಡುಗಡೆ ಆಗ್ತಾ ಇದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ಇದರಲ್ಲಿ ಮೇಜರ್ ಆಗಿ 4 ಸೇವೆಗಳಿರುತ್ತೆ. ಮೊದಲನೇದಾಗಿ ಸುಪ್ರಭಾತ, ಅರ್ಚನಾ, ತೋಮಾಲ ಹಾಗೂ ಅಷ್ಟದಳ ಪಾದ ಪದ್ಮಾರಾಧನಾ ಅಂತ 4 ಸೇವೆಗಳಿರುತ್ತೆ. ಮೊದಲಿನ ಸೇವೆ ಬಂದ್ಬಿಟ್ಟು ಸುಪ್ರಭಾತ ಸೇವೆ. ಈ ಸುಪ್ರಭಾತ ಸೇವೆ ಎಷ್ಟು ಟಿಕೆಟ್ಸ್ ಇರುತ್ತೆ ಅಂದರೆ ನಿಮಗೆ ಟೋಟಲ್ ನಂಬರ್ ಆಫ್ ಟಿಕೆಟ್ಸ್ ಎಷ್ಟು ರಿಲೀಸ್ ಮಾಡ್ತಾರೋ ಅದರಲ್ಲಿ ಸಿಂಹ ಪಾಲ್ ಬಂದ್ಬಿಟ್ಟು ನಮಗೆ ಸುಪ್ರಭಾತ ಸೇವಾ ಟಿಕೆಟ್ಸ್ಗಳಾಗಿರುತ್ತೆ. ಟೋಟಲ್ ಆಗಿ ಅರೌಂಡ್ 8,000 ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. 8,500 ಅರೌಂಡ್ ಟಿಕೆಟ್ಸ್ ಇರುತ್ತೆ. ಇದು ಸೆಪ್ಟೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಿರೋದು. ಅದರಲ್ಲಿ ಸುಪ್ರಭಾತ ಸೇವೆ ದಿನಕ್ಕೆ 270 ಟಿಕೆಟ್ಗಳಿರುತ್ತೆ. ಅರೌಂಡ್ 270 ಟಿಕೆಟ್ ಇರುತ್ತೆ. ಇಂಟು ನೀವು 30 ಡೇಸ್ ಅಂದರೆ 30 ಡೇಸ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಟೋಟಲ್ ನಂಬರ್ ಆಫ್ ಸುಪ್ರಭಾತ ಸೇವಾ ಟಿಕೆಟ್ಸ್ಗಳು ನಿಮಗೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಈ ಸುಪ್ರಭಾತ ಸೇವಾ ಟಿಕೆಟ್ಗಳು ಬಂದುಬಿಟ್ಟು ಒಂದು ಫೋನ್ ನಂಬರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಇಬ್ಬರದ್ದು ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದು ಲಕ್ಕಿ ಡಿಪ್ ಮುಖಾಂತರ ಬುಕ್ ಮಾಡ್ಕೊಳ್ಳುವ ಸೇವೆ ಆಗಿರುತ್ತೆ. ಇದು ಕನ್ಫರ್ಮ್ ಟಿಕೆಟ್ ಇರೋದಿಲ್ಲ. ನಿಮ್ಮ ಫೋನ್ ನಂಬರ್ ಕೊಟ್ಬಿಟ್ಟು ಇಬ್ಬರ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದು ಸಂಪೂರ್ಣವಾಗಿ ಉಚಿತ ಇರುತ್ತೆ ರಿಜಿಸ್ಟ್ರೇಷನ್ಗೆ. ಇನ್ ಕೇಸ್ ಏನಾದರೂ ನಿಮಗೆ ಅಲಾಟ್ ಆಯಿತು ಅಂದರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಬಿಟ್ಟು ಯಾವ ಡೇಟಿಗೆ ಸುಪ್ರಭಾತ ಸೇವೆ ಸಿಕ್ಕಿದೆ ಅನ್ನೋದೊಂದು ಮೆಸೇಜ್ ಬರುತ್ತೆ. ಆ ಫೋನ್ ನಂಬರಲ್ಲಿ ಲಾಗಿನ್ ಆಗಿಬಿಟ್ಟು ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ನೀವು ಸೇವಾ ಎಲೆಕ್ಟ್ರಾನಿಕ್ ಡಿಪ್ಗೆ ಹೋಗ್ಬಿಟ್ಟು ಅಲ್ಲಿ ಪೇಮೆಂಟ್ ಲಿಂಕ್ ಇರುತ್ತೆ. ಆ ಪೇಮೆಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೀವು ಪೇ ಮಾಡ್ಬೋದಾಗಿರುತ್ತೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಸುಪ್ರಭಾತ ಸೇವಾ ಟಿಕೆಟ್ಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ. ನೀವು ನೇರವಾಗಿ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಒಮ್ಮೆ ಸುಪ್ರಭಾತ ಸೇವೆ ಸಿಕ್ಕಿದ್ರೆ ನಿಮಗೆ ಮತ್ತೆ 6 ಮಂತ್ಸ್ ಈ ರಿಜಿಸ್ಟ್ರೇಷನ್ ಎಲೆಕ್ಟ್ರಾನಿಕ್ ಡಿಪ್ ರಿಜಿಸ್ಟ್ರೇಷನ್ಗೆ ಅಲೋ ಮಾಡೋದಿಲ್ಲ. ಹಾಗಾಗಿ ನೀವು ಒಮ್ಮೆ ಸಿಕ್ಕರೆ ಇನ್ 6 ಮಂತ್ಸ್ 180 ಡೇಸ್ ನಿಮಗೆ ಅಲೋ ಇರೋದಿಲ್ಲ. ಈ ಸುಪ್ರಭಾತ ಸೇವಾ ರಿಪೋರ್ಟಿಂಗ್ ಟೈಮ್ ಬಂದುಬಿಟ್ಟು ಬೆಳಗಿನ ಜಾವ 3 ಗಂಟೆ ಇರುತ್ತೆ. ಹಾಗಾಗಿ ನೀವು ಹಿಂದಿನ ದಿನವೇ ನೀವು ತಿರುಮಲವನ್ನು ರೀಚ್ ಆಗಬೇಕಾಗತ್ತೆ. ಯಾಕೆಂದರೆ ನಿಮಗೆ ತಿರುಪತಿಯಿಂದ ತಿರುಮಲಕ್ಕೆ ಹೋಗಬೇಕು ಅಂದರೆ ರಾತ್ರಿ 12 ಗಂಟೆ ನಂತರ ಘಾಟ್ ರೋಡ್ನ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ನೀವು ಹಿಂದಿನ ದಿನವೇ ತಿರುಮಲವನ್ನು ರೀಚ್ ಆಗಬೇಕಾಗಿರುತ್ತೆ. ಬೆಳಗಿನ ಜಾವ 3 ಗಂಟೆಗೆ ATC ಕಾರ್ ಪಾರ್ಕಿಂಗ್ ಹತ್ತಿರ ಇರೋ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ನೀವು ಸುಪ್ರಭಾತ ಸೇವೆಗೆ ಹೋಗಬೇಕಾಗಿರುತ್ತೆ. ಸಾಂಪ್ರದಾಯಿಕ ವಸ್ತ್ರಗಳನ್ನ ಹಾಕ್ಕೊಂಡೇ ಹೋಗಬೇಕಾಗಿರುತ್ತೆ. ನಿಮಗೆ ಟಿಕೆಟ್ಸ್ನ ಚೆಕ್ ಮಾಡ್ತಾರೆ. ವಿತ್ ರೆಸ್ಪೆಕ್ಟ್ ಟು ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡ್ನ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಹಾಗೆ ಟಿಕೆಟ್ ಪ್ರಿಂಟೌಟ್ನ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಇನ್ ಕೇಸ್ ಏನಾದರೂ ನಿಮ್ಮ ಹತ್ರ ಮೊಬೈಲ್ ಫೋನು ಅಥವಾ ಬ್ಯಾಗ್ ಇತ್ತು ಅಂದರೆ ನೀವು ಕ್ಯೂ ಲೈನ್ಸ್ನಲ್ಲೇ ಡೆಪಾಸಿಟ್ ಮಾಡ್ಬೋದಾಗಿರುತ್ತೆ. ನೀವು ಒಮ್ಮೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1ಗೆ ಹೋದ ನಂತರ ಆಲ್ಮೋಸ್ಟ್ ನಮಗೆ 2:30 ಅಥವಾ 2:45 ಅಷ್ಟೊತ್ತಿಗೆ ಬಂಗಾರು ವಾಕಿಲಿ ಹತ್ರ ಕರ್ಕೊಂಬಂದು ನಿಲ್ಲಿಸ್ತಾರೆ. ಬಂಗಾರು ವಾಕಿಲಿ ಅಂದರೆ ಜಯ ವಿಜಯ ಇದೆಯಲ್ಲ, ಅಲ್ಲಿ ನಿಲ್ಲಿಸ್ತಾರೆ. ಅದಾದ ನಂತರ ಅಲ್ಲಿ ಋತ್ವಿಜರು ಬಂದು ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಸುಪ್ರಭಾತ ಸೇವೆಯನ್ನು ಹೇಳ್ತಾರೆ. ಸುಪ್ರಭಾತ ಆದಮೇಲೆ ವೆಂಕಟೇಶ್ವರ ಸ್ತೋತ್ರ, ಕಮಲಾಕುಚ ಚೂಚುಕ ಕುಂಕುಮತೋ ಅದು ಹೇಳ್ತಾರೆ. ಅದಾದಮೇಲೆ ಮಂಗಳಾಶಾಸನ ಹೇಳ್ತಾರೆ. ಮಂಗಳಾಶಾಸನದೊಂದಿಗೆ ಮುಕ್ತಾಯ ಆಗುತ್ತೆ. ಅದಾದ ನಂತರ ಮಹಾಮಂಗಳಾರತಿಗಳಾಗುತ್ತೆ. ಮಹಾಮಂಗಳಾರತಿ ಆದ ನಂತರ ಭಕ್ತರಿಗೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡ್ತಾರೆ. ದೇವರ ದರ್ಶನ ಅಂದರೆ ನಿಮಗೆ ತುಂಬ ದೇವರ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ ಈ ಸೇವೆಯಲ್ಲಿ. ಎಷ್ಟು ಹತ್ರ ಅಂದರೆ ನಿಮಗೂ ದೇವರು ಸುಮಾರು ಒಂದು 8 ಅಡಿ ಡಿಫ್ರೆನ್ಸ್ ಇರ್ಬೋದು. ಅಷ್ಟು ಹತ್ತಿರದಿಂದ ದೇವರ ದರ್ಶನ ಮಾಡ್ಬೋದು. ಈ ದರ್ಶನದಲ್ಲಿ ನೀವು ದೇವರ ಆಪಾದ ಮಸ್ತಕವನ್ನು ದರ್ಶನ ಮಾಡ್ಬೋದು. ಹಾಗೆ ತುಂಬ ವಿಗ್ರಹಗಳಿರುತ್ತೆ. ದೇವಸ್ಥಾನದ ಗರ್ಭಗುಡಿನಲ್ಲಿ ತುಂಬ ವಿಗ್ರಹಗಳಿರುತ್ತೆ. ರಾಮಚಂದ್ರರ ಮೂರ್ತಿಗಳಿರುತ್ತೆ. ಹಾಗೆ ಉಗ್ರ ಶ್ರೀನಿವಾಸ ಮೂರ್ತಿ ಇರುತ್ತೆ. ಮಲಯಪ್ಪ ಸ್ವಾಮಿ ಇರುತ್ತೆ. ಕೃಷ್ಣ ರುಕ್ಮಿಣಿ ದೇವರ ವಿಗ್ರಹಗಳಿರುತ್ತೆ. ಹೀಗೆ ಎಲ್ಲ ವಿಗ್ರಹಗಳ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ಬೋದಾಗಿರುತ್ತೆ. ಹೊರಗಡೆ ಬರುವಾಗ ನಿಮಗೆ ಕೆಲವೊಮ್ಮೆ ಬೆಣ್ಣೆ ಪ್ರಸಾದ ಕೂಡ ಕೊಡ್ತಾರೆ. ಏಕಾಂತ ಸೇವೆಯಲ್ಲಿ ದೇವರಿಗೆ ಬೆಣ್ಣೆಯನ್ನು ನೈವೇದ್ಯ ಮಾಡ್ತಾರೆ. ಆ ಬೆಣ್ಣೆಯೊಂದಿಗೆ ಬೆಳಗ್ಗೆ ನವನೀತ ಹಾರತಿ ಅಂತ ಕೊಡ್ತಾರೆ. ಆ ಬೆಣ್ಣೆಯನ್ನು ಇಟ್ಬಿಟ್ಟು ದೇವರಿಗೆ ನವನೀತ ಹಾರತಿ ಕೊಡ್ತಾರೆ. ಆ ಬೆಣ್ಣೆಯನ್ನೇ ಅಲ್ಲಿ ಬಂದಿರುವ ಭಕ್ತರಿಗೆ ಪ್ರಸಾದ ಕೂಡ ಕೊಡ್ತಾರೆ. ಇದು ಕೂಡ ತುಂಬ ವಿಶೇಷವಾಗಿರುತ್ತೆ ಪ್ರಸಾದ. ಹಾಗೆ ದೇವರ ದರ್ಶನ ಮಾಡಿಕೊಂಡು ಬಂದಮೇಲೆ ನಿಮಗೆ ಒಂದು ಉಚಿತ ಲಡ್ಡು ಪ್ರಸಾದವನ್ನು ಕೂಡ ಕೊಡ್ತಾರೆ. ಅದನ್ನು ಕೂಡ ನೀವು ತೆಗೆದುಕೊಳ್ಬೋದು. ಇದರೊಂದಿಗೆ ಸುಪ್ರಭಾತ ಸೇವೆ ಪರಿಸಮಾಪ್ತಿ ಆಗುತ್ತೆ. ಇನ್ನು ಮುಂದಿನ ಸೇವೆ ಬಂದುಬಿಟ್ಟು ತೋಮಾಲ ಸೇವೆ ಆಗಿರುತ್ತೆ. ಈ ತೋಮಾಲ ಸೇವೆ ಏನಪ್ಪ ಅಂದರೆ ದೇವರಿಗೆ ಹೂಗಳಿಂದ ಅಲಂಕಾರ ಮಾಡುವ ಸೇವೆ ಆಗಿರುತ್ತೆ. ದೇವರಿಗೆ ಪುಷ್ಪಗಳಿಂದ ಅಲಂಕಾರ ಮಾಡ್ತಾರೆ. ನೀವು ಸುಪ್ರಭಾತ ಸೇವೆಗೆ ಹೋದಾಗ ಯಾವುದೇ ರೀತಿ ಹೂಗಳಿರೋದಿಲ್ಲ, ನೀವು ನೋಡ್ಬೋದು ದೇವರ ಹತ್ರ. ಆದರೆ ತೋಮಾಲ ಸೇವೆಯಲ್ಲಿ ನಿಮಗೆ ದೇವರಿಗೆ ಹೂನ ಅಲಂಕಾರ ಮಾಡ್ತಾರೆ. ತುಂಬ ವಿಶೇಷವಾದ ಸೇವೆ ಇರುತ್ತೆ. ಯಾರಿಗೆಲ್ಲ ಈ ಸೇವಾ ಟಿಕೆಟ್ಗಳು ಸಿಕ್ಕಿರುತ್ತೋ ಅವರು ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಅಬೌಟ್ 40 ಮಿನಿಟ್ಸ್ ತನಕ ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ.
ಯಾರಿಗೆಲ್ಲ ಈ ಸೇವೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಅವರು ತುಂಬಾ ಅದೃಷ್ಟ ಮಾಡಿದರು ಅಂತ ಹೇಳ್ಬೋದು. ಯಾಕಂದರೆ 1 ಸೆಕೆಂಡಲ್ಲಿ ದರ್ಶನ ಆಗೋದು, ನೀವು 40 ನಿಮಿಷಗಳ ಕಾಲ ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಇರುತ್ತೆ. ಅದಕ್ಕಾಗಿ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅಂದರೆ ಕೇವಲ 10 ಟಿಕೆಟ್ಗಳು ಮಾತ್ರ ರಿಲೀಸ್ ಮಾಡ್ತಾರೆ. ಈ ಸೇವೆ ಬಂದುಬಿಟ್ಟು ನಮಗೆ ಮಂಗಳವಾರ, ಬುಧವಾರ ಮತ್ತು ಗುರುವಾರ ಮಾತ್ರ ಇರುತ್ತೆ. ಕೇವಲ 10 ಟಿಕೆಟ್ಸ್ ಮಾತ್ರ ರಿಲೀಸ್ ಮಾಡ್ತಾರೆ. 3 ದಿನ ಇರೋದು. ಹಾಗಾಗಿ ನೀವು ಇದನ್ನು ಕೂಡ ಅಪ್ಲೈ ಮಾಡೋದನ್ನು ಮರಿಬೇಡಿ. ಹಾಗೆ ಮಕ್ಕಳನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ನಿಮಗೆ ಅಲೋ ಮಾಡೋದಿಲ್ಲ ಈ ಸೇವೆಯಲ್ಲಿ. ಸುಪ್ರಭಾತ ಸೇವೆಯಲ್ಲಿ ಮಾತ್ರ ಅಲೋ ಮಾಡ್ತಾರೆ, ತೋಮಾಲ ಸೇವೆಯಲ್ಲಿ ಅಲೋ ಮಾಡೋದಿಲ್ಲ. ಹಾಗೆ ಮುಂದಿನ ಸೇವೆ ಬಂದುಬಿಟ್ಟು ಅರ್ಚನಾ ಸೇವೆ. ಈ ಅರ್ಚನದಲ್ಲಿ ಶ್ರೀ ವೆಂಕಟೇಶ್ವರ ಸಹಸ್ರನಾಮಾರ್ಚನೆ ಮಾಡ್ತಾರೆ. ತುಳಸಿ ದಳಗಳಿಂದ ವೆಂಕಟೇಶ್ವರ ಸಹಸ್ರನಾಮಾರ್ಚನೆ ಮಾಡ್ತಾರೆ. ಇದು ಕೂಡ ತುಂಬ ವಿಶೇಷವಾದ ಸೇವೆ ಆಗಿರುತ್ತೆ. ಈ ತೋಮಾಲ ಸೇವೆ ಹಾಗೆ ಅರ್ಚನಾ ಸೇವೆ ಕಾಸ್ಟ್ ಬಂದ್ಬಿಟ್ಟು ಒಬ್ಬರಿಗೆ 220 ರೂಪಾಯಿ ಆಗಿರುತ್ತೆ. ನಿಮಗೆ ಸಿಮಿಲರ್ ವೇ ಸುಪ್ರಭಾತ ಸೇವೆ ಹೇಗೆ ಬುಕ್ ಮಾಡ್ಕೊಳ್ತೀರೋ ಅದೇ ರೀತಿ ಇದನ್ನು ಬುಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಈ ಅರ್ಚನಾ ಸೇವೆಯಲ್ಲೂ ಕೂಡ ನೀವು ದೇವರ ಮುಂದೆ ತುಂಬ ಹೊತ್ತು ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಇನ್ನು ಮುಂದಿನ ಸೇವೆ ಬಂದ್ಬಿಟ್ಟು ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ. ಈ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ಕೇವಲ ಮಂಗಳವಾರದ ದಿನ ನೆರವೇರುತ್ತೆ. ನಿಮಗೆ 60 ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಪ್ರತಿ ವಾರ 60 ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಯಾರಿಗೆಲ್ಲ ಈ ಸೇವೆ ಸಿಗುತ್ತೋ ಅವರು ದೇವರ ಮುಂದೆ ಆಲ್ಮೋಸ್ಟ್ 40 ನಿಮಿಷ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಈ ಸೇವೆಯಲ್ಲಿ ದೇವರಿಗೆ ಬಂಗಾರ ಪುಷ್ಪಗಳಿಂದ 108 ಅಷ್ಟೋತ್ತರ ಶತನಾಮಾವಳಿ ಮಾಡ್ತಾರೆ. ಅದಾದ ನಂತರ ವಕ್ಷಸ್ಥಳದಲ್ಲಿರುವ ಲಕ್ಷ್ಮೀ ಅಮ್ಮನವರಿಗೆ ತುಳಸಿ ದಳಗಳಿಂದ ಅರ್ಚನೆ ಕೂಡ ಮಾಡ್ತಾರೆ. ಇದು ಕೂಡ ತುಂಬ ವಿಶೇಷವಾದ ಸೇವೆ ಆಗಿರುತ್ತೆ. ನೆನ್ಪಿಡಿ, ಸುಪ್ರಭಾತ, ಅರ್ಚನಾ, ತೋಮಾಲ ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಈ 4 ಸೇವೆಯಲ್ಲಿ ಯಾವುದೇ ಸೇವೆ ಬಂದರೂ ಕೂಡ ನೀವು ದೇವರ ಅತಿ ಸಮೀಪಕ್ಕೆ ಹೋಗಿ ಒಂದು ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಈ ಟಿಕೆಟ್ಸ್ಗಳಿಗೆ ವಿಪರೀತ ಅನ್ನೋಷ್ಟು ಡಿಮ್ಯಾಂಡ್ ಇರುತ್ತೆ. ಮುಂಚೆ ಎಲ್ಲ ನಮಗೆ ಡೈರೆಕ್ಟಾಗಿ ಬುಕ್ ಮಾಡ್ಕೊಳ್ಬೋದಾಗಿತ್ತು. ಕೆಲವು ವರ್ಷಗಳಿಂದ ಇದನ್ನು ಲಕ್ಕಿ ಡಿಪ್ ಭಂಡಾರಲ್ಲಿ ತಂದಿದ್ದಾರೆ. ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇದು ಕನ್ಫರ್ಮ್ ಟಿಕೆಟ್ ಇರೋದಿಲ್ಲ. ಹಾಗಾಗಿ ನೀವು ಇದನ್ನು ರಿಜಿಸ್ಟರ್ ಕೂಡ ಮಾಡ್ಕೋಬೇಕಾಗಿರುತ್ತೆ. ತುಂಬ ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ, ನಮಗೆ 1 ವರ್ಷದಿಂದ ಟ್ರೈ ಮಾಡ್ತಿದ್ದೀವಿ, 1.5 ವರ್ಷದಿಂದ ಟ್ರೈ ಮಾಡ್ತಿದ್ದೀವಿ, 2 ವರ್ಷದಿಂದ ಟ್ರೈ ಮಾಡ್ತಿದ್ದೀವಿ, ನಮಗೆ ಸಿಕ್ಕಿಲ್ಲ ಅಂತ. ಕೆಲವರಿಗೆ ಫಸ್ಟ್ ಅಟೆಂಪ್ಟ್ನಲ್ಲೇ ಸಿಗುತ್ತೆ, ಕೆಲವರಿಗೆ ಒಂದು 6 ತಿಂಗಳಾದ್ಮೇಲೆ ಸಿಗುತ್ತೆ, ಕೆಲವರಿಗೆ 1 ವರ್ಷ ಆದಮೇಲೆ ಸಿಗುತ್ತೆ, ಕೆಲವರು 2 ವರ್ಷದಿಂದ ಟ್ರೈ ಮಾಡ್ತಿರ್ತಾರೆ, ಅವ್ರಿಗೆ ಸಿಗೋದೇ ಇಲ್ಲ. ಹಾಗಾಗಿ ಇದರಲ್ಲಿ ಒಂದು ಆಪ್ಷನ್ ಏನಂದರೆ ನೀವು ಟ್ರೈ ಮಾಡ್ತಾನೆ ಇರಬೇಕು. ಯಾವಾಗ ದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಬೇಕಿದ್ರೂ ಸಿಗ್ಬೋದು. ನೀವು ಅಪ್ಲೈ ಮಾಡೋದಕ್ಕೆ ಯಾವುದೇ ದುಡ್ಡು ಕಟ್ಟಬೇಕಾಗಿಲ್ಲ, ಏನು ಕಟ್ಟಬೇಕಾಗಿಲ್ಲ. 5 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಮುಗ್ದೇ ಹೋಯಿತು. ಸಿಕ್ಕಿದ್ರೆ ನಿಮ್ಮ ಅದೃಷ್ಟ, ಸಿಕ್ಕಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅನ್ನೋ ಒಂದು ಮನಸ್ಥಿತಿನಲ್ಲಿ ಇರಬೇಕಾಗತ್ತೆ. ಹಾಗಾಗಿ ನೀವು ಮರಳಿ ಯತ್ನವ ಮಾಡು ಅಂತ ಟ್ರೈ ಮಾಡ್ತಾನೆ ಇರಿ. ಸಾಕಷ್ಟು ಜನ ನಮ್ಗೆ ಹೇಳಿದ್ದಾರೆ, ನಮಗೆ 2 ವರ್ಷ ಆದಮೇಲೆ ಸಿಕ್ಕಿದೆ, 3 ವರ್ಷ ಆದಮೇಲೆ ಸಿಕ್ಕಿದೆ. ಹಾಗಾಗಿ ನೀವು ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಟ್ರೈ ಮಾಡಿದ್ರೆ ಸಿಗೋ ಚಾನ್ಸಸ್ ಆದರೂ ಇರುತ್ತೆ. ನೀವು ಟ್ರೈ ಮಾಡಲಿಲ್ಲ ಅಂದರೆ ಸಿಗೋ ಚಾನ್ಸಸ್ ಇರೋದೇ ಇಲ್ಲ. ಹಾಗಾಗಿ ನೀವು ಟ್ರೈ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ನಿಮಗೆ ಸಿಗೋ ಚಾನ್ಸಸ್ ಇದ್ದೇ ಇರುತ್ತೆ. ಹಾಗಾಗಿ ನೀವು ಟ್ರೈ ಮಾಡ್ತಾ ಇರಿ ಅಂತ ಮಾತ್ರ ನಾನು ನಿಮಗೆ ಹೇಳ್ಬೋದಾಗಿರುತ್ತೆ. ಪ್ರಸ್ತುತ ಈಗ ಸೆಪ್ಟೆಂಬರ್ ತಿಂಗಳ ಸೇವೆಗಳು ರಿಲೀಸ್ ಮಾಡಿದ್ದಾರೆ. ಆಲ್ರೆಡಿ ರಿಲೀಸ್ ಆಗೋಗಿದೆ. ನಾನು ನಿಮಗೆ ಎಂಡ್ ಆಫ್ ದ ವಿಡಿಯೋನಲ್ಲಿ ಬುಕ್ಕಿಂಗ್ ಪ್ರೊಸೀಜರ್ ಕೂಡ ತೋರಿಸ್ತೀನಿ. ನಿಮಗೆ ಇದರ ಕಡೆಯ ಅವಕಾಶ ರಿಜಿಸ್ಟ್ರೇಷನ್ಗೆ ಇರೋದು 20ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಜಿಸ್ಟ್ರೇಷನ್ಗೆ ಕಡೆಯ ಅವಕಾಶ ಇರುತ್ತೆ. ಹಾಗೆ ಮಧ್ಯಾಹ್ನ 12 ಗಂಟೆ 20ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಇದರ ರಿಸಲ್ಟ್ಸ್ ಕೂಡ ಅನೌನ್ಸ್ ಮಾಡ್ತಾರೆ. ಇದರ ರಿಸಲ್ಟ್ಸ್ ಬಂದುಬಿಟ್ಟು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ನಾವು ಪೋಸ್ಟ್ ಮಾಡ್ತೀವಿ. ಹಾಗೆ ನೀವು TTD ವೆಬ್ಸೈಟ್ನಲ್ಲಿ ಕೂಡ ನೀವು ನೋಡ್ಕೋಬೋದಾಗಿರುತ್ತೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಜೂನ್ 18ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗ್ತಿದೆ. ಜೂನ್ 20ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಡೆಯ ಅವಕಾಶ ಇರುತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಈ ಲಕ್ಕಿ ಡಿಪ್ನ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ TTDಯ ಅಫಿಷಿಯಲ್ ವೆಬ್ಸೈಟ್ ಆದ TT ದೇವಸ್ಥಾನಮ್ಸ್ ಅಂತ ಕೊಡಿ. ttdevastanams.ap.gov.in ಅಂತ ಇದೆಯಲ್ಲ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ಅಫಿಷಿಯಲ್ ವೆಬ್ಸೈಟ್ ttdevastanams.ap.gov.in ಅಂತ. ಹಾಗೆ ಇದು ಹೋಮ್ ಪೇಜ್ ಓಪನ್ ಆದ ನಂತರ ನಿಮಗೆ ಇಲ್ಲಿ ಲಾಗಿನ್ ಅಂತ ಒಂದು ಬಟನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ಮುಂದೆ ಅದಕ್ಕೆ OTP ಬರುತ್ತೆ. ಗೆಟ್ OTP ಅಂತ ಕೊಡ್ತಾ ಇದ್ದೀನಿ. ತಕ್ಷಣನೇ OTP ಬಂದ್ಬಿಡುತ್ತೆ, ಎಂಟರ್ ಮಾಡಬೇಕು. ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಸಾಕಷ್ಟು ಆಪ್ಷನ್ ಇರುತ್ತೆ ಆನ್ಲೈನ್ ಸರ್ವಿಸಸಲ್ಲಿ. ಇಲ್ಲಿ ಡ್ರಾಪ್ ಡೌನಿಗೆ ಬಂದಾಗ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಫಸ್ಟ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಸಾಕಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಓದ್ಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಮೇಲೆ ಇಲ್ಲಿ ನಿಮ್ಮ ಜನರಲ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಮೊದಲಿಗೆ ಇಮೇಲ್ ID, ನಿಮ್ಮ ಊರು,
ಹಾಗೆ ಸ್ಟೇಟ್, ಕಂಟ್ರಿ, ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ನ ಕೊಡಬೇಕಾಗತ್ತೆ. ನಂತರ ನಿಮಗೆ ಇಲ್ಲಿ ಪಿಲಿಗ್ರಿಮ್ ಡೀಟೇಲ್ಸ್ ಅಂತ ಇರುತ್ತೆ. ನೀವು ಒಬ್ರದ್ದು ಅಪ್ಲೈ ಮಾಡೋದಾದ್ರೆ 1 ಅಂತ ಕೊಡಬೇಕಾಗತ್ತೆ. ಅದೇ ಏನಾದರೂ ಇಬ್ರದ್ದು ಅಪ್ಲೈ ಮಾಡೋದಾದ್ರೆ 2 ಅಂತ ಕೊಡಬೇಕಾಗತ್ತೆ. ಸಿಕ್ಕಿದ್ರೆ ಇಬ್ರಿಗೂ ಸಿಗುತ್ತೆ, ಇಲ್ಲಾಂದ್ರೆ ಇಬ್ರಿಗೂ ಸಿಗೋದಿಲ್ಲ 2 ಅಂತ ಕೊಟ್ರೆ. ಓಕೆನಾ? ಫುಲ್ಲು ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗತ್ತೆ. ಫುಲ್ ಎಲ್ಲ ಡೀಟೇಲ್ನ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿದ ನಂತರ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕಂಟಿನ್ಯೂ ಅಂತ ಕೊಟ್ಮೇಲೆ ಯಾವ ಯಾವ ಸೇವೆ ಇದೆ ಅಂತ ತೋರಿಸ್ತಾ ಇದೆ ನೋಡಿ. ತೋಮಾಲ ಸೇವೆ ಬೆಳಗ್ಗೆ 3:30ಕ್ಕೆ, ಹಾಗೆ ಅರ್ಚನಾ ಸೇವೆ ಬೆಳಗ್ಗೆ 4:30ಕ್ಕೆ, ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ 9 ಗಂಟೆಗೆ, ಹಾಗೆ ಸುಪ್ರಭಾತ ಸೇವೆ ಬೆಳಗಿನ ಜಾವ 3 ಗಂಟೆಗೆ. ಹೀಗೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಸೆಲೆಕ್ಟ್ ಸೇವಾ ಅಂಡ್ ಡೇಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಆಲ್ ಸೇವಾ ಆಲ್ ಡೇಟ್ಸ್ ಅಂತ ಕೊಟ್ಟರೆ ನಿಮಗೆ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ನಿಮಗೆ ಟಿಕೆಟ್ಸ್ಗಳು ಸಿಗೋ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ನೋಡಿ, ತೋಮಾಲ ಸೇವೆ ಬಂದ್ಬಿಟ್ಟು 10:10 ಇರುತ್ತೆ, ಅರ್ಚನಾ ಬಂದ್ಬಿಟ್ಟು 10:10 ಇರುತ್ತೆ, ಅಷ್ಟದಳ ಪಾದ ಪದ್ಮಾರಾಧನ 60 ಇದೆ. ಟೋಟಲ್ ಬರೀ 100 ಟಿಕೆಟ್ಸ್ ಇರುತ್ತೆ ತಿಂಗಳಿಗೆ ತೋಮಾಲ ಸೇವಾ ಅರ್ಚನಾ. ಹಾಗೆ ಅಷ್ಟದಳ ಪಾದ ಪದ್ಮಾರಾಧನ ಬಂದ್ಬಿಟ್ಟು 180 ಟಿಕೆಟ್ಸ್ ಇರುತ್ತೆ. ಸುಪ್ರಭಾತ ಸೇವೆ ಬಂದ್ಬಿಟ್ಟು 7,390 ಇದೆ ಈ ಮಂತಿಗೆ. 270 ಟಿಕೆಟ್ಸ್ ಪರ್ ಡೇ ಬಿಡ್ತಾ ಇದ್ದಾರೆ. ಕೆಲವೊಂದು ದಿನ ಮಾತ್ರ 211 ಆ ಥರ ಕಡಿಮೆ ಇದೆ. ಮ್ಯಾಕ್ಸಿಮಮ್ ಎಲ್ಲ ದಿನನೂ ನಮಗೆ 270 ಇದೆ. ಈಗ ನಾನು ಆಲ್ ಸೇವಾ ಆಲ್ ಡೇಟ್ಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ನಂತರ ಓಕೆ ಕೊಡ್ತಾ ಇದ್ದೀನಿ. ಓಕೆ ಕೊಟ್ಟ ನಂತರ ಕಂಟಿನ್ಯೂ ಟು ರಿವ್ಯೂ ಅಂತ ಇರುತ್ತೆ. ಇಲ್ಲಿ ನಿಮಗೆ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿದ್ರೆ ಜನರಲ್ ಡೀಟೇಲ್ಸ್, ಪಿಲಿಗ್ರಿಮ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಹಾಗೆ ನಿಮಗೆ ಇಲ್ಲಿ ಯಾವ ದಿನ ನೀವು ಸೇವೆಗೆ ಅಪ್ಲೈ ಮಾಡಿದ್ದೀರಾ ಅಂತ ತೋರಿಸುತ್ತೆ. ಅದಾದ ನಂತರ ಇಲ್ಲಿ ಕನ್ಫರ್ಮ್ ಅಂಡ್ ಸಬ್ಮಿಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗೋಯ್ತು. ನಿಮ್ಮ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗೋಗಿದೆ. ಇದನ್ನ ಹೇಗೆ ಚೆಕ್ ಮಾಡಬೇಕು ರಿಸಲ್ಟ್ಸ್ನ ಅಂತ ನಾನು ಇವಾಗ ತೋರಿಸ್ತೀನಿ. ಓಕೆ ಅಂತ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಆಲ್ರೆಡಿ ಎಲ್ಲ ಡೀಟೇಲ್ಸ್ ತೋರಿಸ್ತಾ ಇದೆ. ಬುಕ್ಕಿಂಗ್ ಹಿಸ್ಟ್ರಿ ಅಂತ ಇರುತ್ತೆ ನೋಡಿ, ಇಲ್ಲಿ ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗಿ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಇರುತ್ತೆ, ಅಲ್ಲಿ ನಿಮಗೆ ತೋರಿಸುತ್ತೆ ನಿಮ್ಗೆ ಅದು ಸೆಲೆಕ್ಟ್ ಆಗಿದೆಯಾ ಇಲ್ವಾ ಅಂತ. ನಾನು ಮತ್ತೆ ಹೋಮ್ಗೆ ಹೋಗ್ತಾ ಇದ್ದೀನಿ, ಮತ್ತೆ ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗ್ತಾ ಇದ್ದೀನಿ. ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ಇಲ್ಲಿ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಇರುತ್ತೆ, ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ನೋಡಿ. ಇನ್ನು ಡಿಪ್ ಸ್ಟೇಟಸ್ ಇಲ್ಲಿ ಲೈಕ್ ಡ್ಯಾಶ್ ತರ ತೋರಿಸ್ತಾ ಇದೆ. ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನಾಟ್ ಸೆಲೆಕ್ಟೆಡ್ ಅಂತ ತೋರಿಸುತ್ತೆ, ಸೆಲೆಕ್ಟ್ ಆಗಿದೆ ಅಂದ್ರೆ ಸೆಲೆಕ್ಟೆಡ್ ಅಂತ ತೋರಿಸುತ್ತೆ. ಅವಾಗ ಇಲ್ಲಿ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಪೇಮೆಂಟ್ ಲಿಂಕ್ ಇರುತ್ತೆ, ಪೇಮೆಂಟ್ ಲಿಂಕ್ ಮುಖಾಂತರ ನೀವು ಪೇ ಮಾಡ್ಬೋದಾಗಿರುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ತಿರುಮಲದ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.